ಏನು ಫುಲ್ಲು ನಿಂಗೆ ನೈಟ್ ಡ್ಯೂಟಿನಾ? ನಾನು ನೈಟ್ ಡ್ಯೂಟಿ ಮಾಡೋದು ಹಾಗಿರ್ಲಿ, ನೀವಿಬ್ರು ಆಗಾಗ ನೈಟ್ ಡ್ಯೂಟಿ ಮಾಡ್ತಿರ್ತೀರಲ್ಲ, ಯಜಮಾನ್ರ ಹೆಂಡತಿ ಯಾವಾಗ ನಿಮ್ಮಿಬ್ಬರನ್ನು ನೋಡ್ತಾರೋ ಏನು ಅಂತ. ಅದು ಬಿಡೆ, ನಮ್ಮ ಯಜಮಾನ್ರು ಇಬ್ರಲ್ಲ 3 ಜನರನ್ನ ಮೇಂಟೈನ್ ಮಾಡ್ತಾರೆ. ಅಯ್ಯೋ ಸಾರಿ ಅಹಲ್ಯ, ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಪರವಾಗಿಲ್ಲ, ಹೋಗು ಬಾತ್ರೂಮಲ್ಲಿ ಕ್ಲೀನ್ ಮಾಡ್ಕೋ. ಹಾಂ. ಯಾರಿಗೆ ಫೋನ್ ಮಾಡ್ತಿದ್ಯೆ? ಹಲೋ, ಅಮ್ಮ, ಒಂಟಿ ಹೆಣ್ಣು ಕಣಮ್ಮ, ಹೀಗೆ ಬದುಕೋದು ಸರಿಯಲ್ಲ. ಅವಳು ಹೋರಾಟ ಮಾಡ್ಬೇಕಾಗತ್ತೆ. ಒಂದು ವಿಷಯ ಮಾತಾಡೋಕೆ ಬಂದೀವಿ. ಒಂದು ಒಳ್ಳೆ ಹುಡುಗನ ನೋಡಿ ನೀನು ಮದುವೆ ಮಾಡ್ಬೇಕಂತಿದ್ದೀವಿ. ನೀನು ನಮ್ಮ ಹುಡುಗನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ನೋಡಿದ್ದೆ. ಅವನಿವಾಗ ಹೇಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ನೀನೊಂದ್ಸಲ ನೋಡ್ಬೇಕಲ್ವಾ ಅವ್ನ ಮದ್ವೆ ಆಗಕ್ ಮುಂಚೆ. ಮಾವ, ನೀವು ಇದನ್ನ ಹೇಳಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಸಹಾಯ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಮಾವ. ಆದ್ರೆ ಒಂದ್ ಸಮಸ್ಯೆ ಇದೆ. ಏನ್ ವಿಷಯ ಅಂತ ಹೇಳಿ. ನಾನು ಈ ತರ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಮಗಳ ಮದುವೆ ಅಂತ 4 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ಅದಕ್ಕೆ ಚಿನ್ನ ಎಲ್ಲ ಅಡ ಇಟ್ಟಿದ್ವಿ. ನನ್ನ ಮಗನಿಗೆ ಬರೀ 4,500 ಸಂಬಳ. ಅದರಲ್ಲೇ ಮನೆ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಕಷ್ಟಪಟ್ಟು ಹೇಗೋ ಮಾಡಿ 2 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಟಿದ್ದೀವಮ್ಮ ನಾವು. ನೀವೀಗ 2 ಲಕ್ಷ ರೂಪಾಯಿ ರೆಡಿ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹೇಗೋ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಮ್ಮ. ನಮ್ಮ ಹತ್ರ 2 ಲಕ್ಷ ರೂಪಾಯಿ ತುಂಬಾ ಕಷ್ಟ ಆಗುತ್ತೆ. ಸತ್ಯವಾಗ್ಲೂ ಇಲ್ಲ. ಕಷ್ಟ ಆಗುತ್ತೆ ನಂಗೂ ಗೊತ್ತಮ್ಮ. ಈ ಕಾರಣಕ್ಕೆ ನನ್ನ ಮಗನ ಮದುವೆ ಆಗ್ತಾ ಇಲ್ಲ. ದುಡ್ಡು ಕೇಳಬೇಕಲ್ಲ ಅಂತ ಯಾರ ಹತ್ರನೂ ಹೋಗ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆ. ನಾನು ಹೇಗಾದ್ರೂ ಮಾಡಿ 2 ಲಕ್ಷ ರೆಡಿ ಮಾಡ್ತೀನಿ. ಬಾಬು, ನಿಂಗೇನ್ ಹುಚ್ಚಿಡ್ತಿದ್ಯಾ? 2 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? ಬಾಬು, ಏನಾದರೂ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಪ? ನಾನು ಓದ್ತಿರೋ ಸ್ಕೂಲ್ನಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಅವ್ರ ಹತ್ರ ಹೇಗೋ ರಿಕ್ವೆಸ್ಟ್ ಮಾಡಿ ಏನಾದ್ರೂ ಮಾಡಿ ಸ್ವಲ್ಪ ಕೂಡಿಟ್ಟು ಅಕ್ಕನ್ ಮದ್ವೆ ಮಾಡ್ತೀನಿ. ನೀ ಹೇಳ್ತಾ ಇರೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಬಿಕೆ ಬರೋ ತರ ಮಾತಾಡ್ತಿದ್ದೀಯಾ. ನಾವಿನ್ ಬರ್ತೀವಿ. ಕಲ್ಲಿನಂತ ಮನುಷ್ಯನವರು ಕೂಡ ಇಂಥ ಕೆಲಸದಲ್ಲಿ ಕರಗೋಗ್ಬಿಡ್ತಾರೆ ಕಣೋ. ನೋಡು, 2 ಲಕ್ಷ ರೂಪಾಯಿ ಹೊಂದೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿನ್ನನ್ನು ನೋಡಿದ್ರೆ ಯಾರಾದ್ರೂ ಕೊಡ್ತಾರಾ? ಇನ್ನು ಹೇಳು ನೋಡೋಣ. ಒಂದು ಟೀ ನೀನು ಓಸಿಯಲ್ಲಿ ಕುಡಿದ್ರೆ ಇಡೀ ದಿನ ಅವ್ನು ಹೇಳೋದನ್ನೆಲ್ಲ ನೀನು ಕೇಳಬೇಕಾಗತ್ತೆ. ನೀನು ದುಡ್ಡು ಏನಾದ್ರೂ ತಗೊಂಡ್ರೆ ಇಡೀ ದಿನ ಕೆಲಸ ಮಾಡ್ಬೇಕಾಗತ್ತೆ. ಅಣ್ಣ, ಪಿಟೀಲ್ ಕುಯ್ಬೇಡಿ ಅಣ್ಣ. ಒಳ್ಳೆ ರಸಿಕತೆ ಇರೋ ಪಿಕ್ಚರ್ ಅಲ್ಲಿ ಯಾವುದೋ ತಾತ ಬಂದಂಗ ಅನಿಸ್ತಾ ಇದೆ. ನೇರ ವಿಷಯಕ್ಕೆ ಬನ್ನಿ. ಇದರಲ್ಲಿ ಏನು ಕಮ್ಮಿ ಇಲ್ಲ. ನಿನ್ನ ಅದೃಷ್ಟ ಚೆನ್ನಾಗಿದ್ರೆ 2 ಲಕ್ಷ ರೂಪಾಯಿ ಸಿಕ್ಕೇ ಸಿಗುತ್ತೆ. ಪರೋಟ ಎಲ್ಲ ಇದು ಸಿಗ್ಬಿಡುತ್ತೆ ಅನ್ನೋಕೆ 5 ಸ್ಟಾರ್ ಹೋಟೆಲ್ ಇಟ್ಕೊಂಡಂಗೆ ಆಯ್ತು. ಅಣ್ಣ, ನಾನೊಂದು ಐಡಿಯಾ ಹೇಳ. ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಹಾಗೆ ದುಡ್ಡು ಕಲೆಕ್ಟ್ ಮಾಡೋಣ. ಹೇ ಬಾಬು, ನಿಮ್ಮಕ್ಕ ಅಂತ ದೊಡ್ಡ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ಅವರನ್ನ ಕೇಳ್ಬೋದಲ್ಲ ನಾವು? ಸಾಲ ಅಂತ ಕೇಳ್ಬೋದಲ್ಲ? ನನ್ಗೆ ಯಾಕೋ 2 ಲಕ್ಷ ರೂಪಾಯಿ ರೆಡಿ ಮಾಡಿ ಈ ಮದ್ವೆ ನಡೆಸಬಹುದು ಅಂತ ನಂಬಿಕೆನೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತಮ್ಮ ನೀನು.
ನಮಸ್ಕಾರ. ಬಾಬು ಅಕ್ಕ ಅಹಲ್ಯಾಳ ಮದುವೆ ಇದೆ, ಅದಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ ಕೊಡಬೇಕು. ಹಾಗೆ ಮಾಡಿದ್ರೆ ಒಳ್ಳೇದು. ನೀನ್ಯಾರು ಆ, ನೀನ್ಯಾರು ಅಂತ ಕೇಳಿದೆ. ಐಸ್ ಮಾರುವಾತ. ಈ ಥರ ಮಾಡೋಕ್ಕೆ ಯೋಗ್ಯತೆ, ಜೀವನ ಮಾಡೋಕ್ಕೆ ಸಮಯ ಎರಡೂ ಇರಬೇಕು. ಅಹಲ್ಯ, ನಿನ್ನ ಮಾತ್ರ ಒಳಗಡೆ ಬಾರಮ್ಮ. ಹೋಗಮ್ಮ. ಥ್ಯಾಂಕ್ ಯು ಕೂತ್ಕೊಳ್ಳಮ್ಮ. ಸರ್. ನೀನು ನಮ್ಮ ಮನೆ ಆಫೀಸ್ ನೋಡಿರ್ಲಿಲ್ಲ ಅಲ್ವಾ? ಮೊದಲನೇ ಸಲ ಬರ್ತಾ ಇದೀಯ ಅಲ್ವಾ? ಅದು ಸರಿ. ನಿಂಗೆ ಹಣ ಬೇಕಿತ್ತು ಅಂದ್ರೆ ನನ್ನ ಹತ್ರ ಹೇಳ್ಬೇಕು ತಾನೆ. ಇವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದೀಯಾ? ನಾನು ನಿಂಗೆ ಕೊಡಲ್ಲ ಅಂತ ಇದ್ನಾ? ತಗೊಳಮ್ಮ. ತುಂಬಾ ಸಹಾಯ ಆಯ್ತು ಸರ್. ನನ್ನ ಮನೆ ಹುಡುಗಿ ಥರ ನೀನು. ನಿನ್ನ ಮದುವೆ ಅಂದ್ರೆ ನನಗೆ ಸಂತೋಷ ತಾನೆ. ನಾನು ಹೊರಡ್ತೀನಿ, ನಾಳೆ ಕೆಲ್ಸಕ್ಕೆ ಬರ್ತೀನಿ. ನೋಡಪ್ಪ ದೇವ್ರೆ, ಮದುವೆ ಅಂದ ತಕ್ಷಣ ಹೆಣ್ಮಕ್ಳ ಮುಖದಲ್ಲಿ ಏನ್ ಕಳೆ ಬರುತ್ತೆ ನೋಡಪ್ಪ. ಒಳ್ಳೇದಾಯ್ತು, ನನ್ನ ಹೆಂಡತಿ ಮನೆಯಲ್ಲಿಲ್ಲ. ಇದ್ದಿದ್ರೆ ಈ ದುಡ್ಡು ಕೊಡೋಕೆ ಅವಳು ಬಿಡ್ತಾನೆ ಇರ್ಲಿಲ್ಲ. ಸರಿ, ಸರಿ, ನೀನ್ ಸರ್. ಹೋಗ್ಬಾರಮ್ಮ. ಸರ್, ಈ ದುಡ್ಡನ್ನ ರಾತ್ರಿ ಹಗಲು ಡ್ಯೂಟಿ ಮಾಡಿ 1 ವರ್ಷದೊಳಗೆ ತೀರಿಸ್ತೀನಿ. 1 ವರ್ಷ ಎಲ್ಲ ಯಾಕೆ ಬೇಕಮ್ಮ ನಿಂಗೆ? ನಿನ್ ಮನಸ್ಸು ಮಾಡಿದ್ರೆ ಒಂದೇ ರಾತ್ರಿ ಸಾಕು. ಏನ್ ಹೇಳಿದೆ ಅಂತ ಎಷ್ಟು ಕೋಪ ಮಾಡ್ಕೊಂಡು ಹೋದ್ಲು ಇವಳು. ಅವರು ದುಡ್ಡು ಕೊಟ್ಟು ಆಗಿತ್ತಲ್ಲ, ಅಕ್ಕ ಯಾಕೆ ಕೋಪ ಅದೇ ಅಲ್ವಾ ಅಣ್ಣ? ಮಾಡ್ಕೊಂಡು? ಬಾಬು, ಯಜಮಾನ ಅಕ್ಕನ ನೈಟ್ ಡ್ಯೂಟಿ ಮಾಡಕ್ ಹೇಳ್ತಿದ್ದಾನೆ. ನೈಟ್ ಡ್ಯೂಟಿ ಮಾಡಿದ್ರೆ ಏನಾಗುತ್ತೆ? ಮೂರ್ಖ, ಬಾಯ್ ಬಿಟ್ಟು ಹೇಳಕ್ ಆಗೋದಿಲ್ಲ. ಅರ್ಥ ಮಾಡ್ಕೋ. ನಾನು ಅದನ್ನೇ ಕೇಳ್ತಿರೋದು. ಅವಳು ನೈಟ್ ಡ್ಯೂಟಿ ಮಾಡ್ತಾನೆ ಇಡ್ತಾಳೆ, ಈಗೇನ್ ಪ್ರಾಬ್ಲಮ್ಮು? ದುಡ್ಡು ಕೊಟ್ಟ ಮೇಲೆ ನೈಟ್ ಡ್ಯೂಟಿ ಮಾಡ್ಬೇಕು. ಬಾಬು, ನಿಮ್ಮ ಅಕ್ಕನ ಮದುವೆ ಚೆನ್ನಾಗಿ ಆಗುತ್ತೆ. ಹಣದ ವ್ಯವಸ್ಥೆ ನಾನ್ ಮಾಡ್ತೇನೆ. ನೀ ಮನೆಗೆ ಹೋಗು. ಹೋಗು. ಹೇಗ್ ಮಾಡ್ತೀರಾ? ಕಳ್ತನ ಮಾಡ್ತೀನಿ. ಹ? ಸುಮ್ಮನೆ ಹೇಳ್ದೆ ಕಣೋ. ನಾ ಏರ್ಪಾಟ್ ಮಾಡ್ತೀನಿ, ನೀ ಹೋಗು ಮನೆಗೆ. ತಿರುವಳ್ಳೂರು ಒಂದ್ಸಲ ಹೇಳಿದ್ರೆ ಮುಗಿತಿತ್ತಂತೆ, ಎಲ್ಲ ಆಗಿತ್ತಿತ್ತಂತೆ. ನಮ್ಮ ಅಣ್ಣನೂ ಅಷ್ಟೇ ಒಳ್ಳೆಯವನು. ಅವ್ರು ಹೇಳಿದ್ರು ಆಗುತ್ತೆ. ಹೋಗ್ರು ಹೋಗ್ರು. ಹೋಗು. ನೀವು ಇಲ್ಲಿ ಬಂದ್ರಲ್ವಾ, ಬೆಳಗ್ಗೆ ಕೆಲ್ಸಕ್ಕೆ ಹೋಗಲ್ವಾ? ಏಯ್, ಮಾತಾಡ್ಬೇಡ, ಸುಮ್ಮನೆ ಇರೋ. ಸುಮ್ಮನೆ ಬಾ. ಸುಮ್ಮನೆ ಇರು. ನಿಧಾನಕ್ಕೆ ಬನ್ನಿ. ಅಬ್ಬನೇ ಇದಕ್ಕೆ ಕೈ ತಟ್ಟಿ ಎಬ್ಬಿಸ್ತೀರಾ? ಸುಮ್ಮನೆ ಬನ್ನಿ. ಈ ಡ್ರಾಯರ್ ತೆರೆದೇ ಇದೆ. ಹಣ ಇದೆಯಾ ಇದರಲ್ಲಿ? ಓಪನ್ ಮಾಡಿ ನೋಡೋಣ. ಹಾಯ್ ಆಪಲ್. ಎಲ್ಲಿ ಎಲ್ಲಿ? ಎಲ್ಲಿ? ಆಪಲ್ ಕಂಪ್ಯೂಟರ್ ಅಣ್ಣ. ಇದು ಆ್ಯಪಲ್ ಕಂಪ್ಯೂಟರಾ? ಇಲ್ಲಿ ಏನೂ ಇಲ್ಲ. ಮುಂದಿನ ಕೊನೆಗೆ ಹೋಗೋಣ. ಏನೂ ಇಲ್ಲ. ನಿಧಾನಕ್ಕೆ ಮಾಡಿ ಅಣ್ಣ. ತೆಗಿತಿಲ್ಲ. ಹೆಂಡತಿ ಕೊಳ್ಳಲ್ಲಿ ಸಾಕಷ್ಟು ಬಂಗಾರ ಇದೆ. ತಲೆ ತುಂಬಾ ಕೂದಲಿದೆ. ಇದು ವಿಗ್ ಕಂಡ್ರೋ, ಕೂದಲೇ ಇಲ್ಲ. ಅಣ್ಣ,
ನೀವು ಈ ತರ ವಿಗ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ. ಸೂಪರ್ ಆಗಿ ಮಾಡೋಣ. ಸುಮ್ಮನೆ ಬಾ ಬಾ, ಒಂದು ಗೊತ್ತಾಗ್ತಾ ಇಲ್ಲ. ಬಾ 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 ಬಾ, ಸುಮ್ಮನೆ ಬಾ ಸುಮ್ಮನೆ. ದುಡ್ಡು ತೊಗೊಂಡು ಹೋಗಿದ್ರು ಪರವಾಗಿಲ್ಲ, ನನ್ನ ಕೂದಲು ತೊಗೊಂಡು ಹೋಗ್ಬಿಟ್ಟು ಕಷ್ಟ ಕೊಟ್ಬಿಟ್ರಲ್ಲಪ್ಪ. ನನಗೆ ಹೇಗೆ ಮುಖ ತೋರಿಸ್ಲಿ? ಇಷ್ಟು ದಿನ ನನಗೆ ತಿಳಿದಿರ್ಲಿಲ್ಲ ಮೋಸ ಮಾಡ್ತಿದೀಯನೋ. ಊರ್ನವ್ರ ಕತೆ ಬಿಡು, ನನಗ್ ಮೋಸ ಮಾಡ್ತಿದೀಯಲ್ಲೋ. ಅಣ್ಣ, ಇನ್ಮೇಲೆ ಈ ಮನುಷ್ಯನ ಜೊತೆ ನಾನು 1 ನಿಮಿಷನೂ ಬಾಳಲ್ಲ. ನನ್ನ ಮಗಳನ್ನ ಕರ್ಕೊಂಡಂತ ಅವ್ರ ಮನೆಗೆ ಬರ್ತೀನಿ. ಇರಮ್ಮ, ಅವಸರ ಪಡಬೇಡ. ಒಂದು ತಲೆ ಕೂದ್ಲಿಗೋಸ್ಕರ ಎಷ್ಟೊಂದು ಜಗಳ ಮಾಡ್ಬೇಕಾ? ಏನಣ್ಣ ಮಾತಾಡ್ತಿದ್ಯಾ? ನನಗೂ ಈ ಮನುಷ್ಯಂಗೂ ಮದುವೆ ಆಗಿ 20 ವರ್ಷ ಆಯ್ತು. ಇಷ್ಟು ದೊಡ್ಡ ವಿಚಾರನೆ ನನ್ನಿಂದ ಮುಚ್ಚಿಟ್ಟಿದ್ದಾನೆ. ಏನೇನ್ ವಿಚಾರ ಮುಚ್ಚಿಟ್ಟಿದ್ದಾನೋ ನನಗೇನ್ ಗೊತ್ತಿದೆ? ಅದನ್ನೇ ನಾನ್ ಕೇಳ್ತಿರೋದು. 22 ವರ್ಷ ಇವನ್ ಜೊತೆ ಸಂಸಾರ ಮಾಡಿದ್ಯಲ್ಲ, ಅವನ್ ಜೊತೆ ಇದೆಯಲ್ಲ, ಅವನ್ ತಲೆ ಕೂದ್ಲಿಲ್ಲ ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ನ ಅಷ್ಟ್ ಸಂತೋಷವಾಗಿ ಇಟ್ಟಿದ್ದಾನೆ ಅಂತಾಯ್ತು. ಸಂತೋಷ ಅಂತೆ ಸಂತೋಷ.